ನಮ್ಮೂರಿನ ವಾಣಿ ವಿಲಾಸ ಸಾಗರ ಡ್ಯಾಮ್. ಇದನ್ನ ಮಾರಿಕಣಿವೆ ಅಂತ ಕೂಡ ಆಡ್ಭಾಷೆಯಲ್ಲಿ ನಾವು ಕರಿತೀವಿ. ಇದು ಆಕ್ಚುಲಿ ವೇದಾವತಿ ನದಿ ಏನಿದೆ ಅಲ್ಲ, ಅದರ ಅಣೆಕಟ್ಟು. ಕೃಷ್ಣರಾಜೇಂದ್ರ ಒಡೆಯರ್ ಅವರು, ಬಹದ್ದೂರ್ ಅವರು ಕಟ್ಸಿರುವಂಥದ್ದು ಇದು ಅಣೆಕಟ್ಟು. ಆಕ್ಚುಲಿ ಆ ಟೈಮಲ್ಲೆಲ್ಲ ಅವರಿಗೆ ದುಡ್ಡಿರ್ಲಿಲ್ಲ ಅಂತ ಹೇಳಿ ಗೋಲ್ಡ್ನ ಪ್ಲೆಡ್ಜ್ ಮಾಡಿ ಈ ಒಂದು ಡ್ಯಾಮ್ನ ಕಟ್ಟಿದ್ರಂತೆ. ಮೇಲಿಂದ ನೋಡಿದ್ರೆ ಇಂಡಿಯಾ ಮ್ಯಾಪ್ ತರ ಕೂಡ ಕಾಣಿಸುತ್ತೆ. ಇದು ಸುಮಾರು ಫೇಮಸ್ ಇದು ಆಕ್ಚುಲಿ ಚಿತ್ರದುರ್ಗದಲ್ಲಿ. ಇದನ್ನ ಅವ್ರ ಅಮ್ಮನ ಹೆಸರಲ್ಲಿನೇ ಅವರು ಇಟ್ಟಿದ್ದಾರೆ. ಅಂದ್ರೆ ಅವ್ರ ಅಮ್ಮನ ಹೆಸರು ಆಕ್ಚುಲಿ ಬಂದು ಕೆಂಪ ನಿಂಜಮ್ಮಣ್ಣಿ ವಾಣಿ ವಿಲಾಸ ಅಂತ ಹೇಳಿ. ಸೊ ಬರೀ ವಾಣಿ ವಿಲಾಸ ತಗೊಂಡು ಇದನ್ನ ವಾಣಿ ವಿಲಾಸ ಸಾಗರ ಅಂತ ಕೂಡ ಕರೀತಾರೆ. ಸ್ವಲ್ಪ ಹತ್ಕೊಂಡು ಹೋಗ್ಬೇಕು, ಬಟ್ ತುಂಬಾ ಪ್ರಿಟಿ ಇದೆ. ಇನ್ನೂ ಮೇಲ್ ಹತ್ತಬಹುದು, ಬಟ್ ನಮಗೆ ಟೈಮ್ ಇರಲಿಲ್ಲ, ಚಿತ್ರದುರ್ಗಕ್ಕೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ನಾವು ಅಷ್ಟೇನೆ ನೋಡ್ಕೊಂಡು ವಾಪಸ್ ಬಂದ್ವಿ. ನೀವೆಲ್ಲ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊಂಬೆ ವಿಡಿಯೋ ನನಗೆ ದಸರಾ ಟೈಮಲ್ಲೇ ಹಾಕಬೇಕಿತ್ತು, ಡ್ಯೂರಿಂಗ್ ದಸರಾ ಹಾಕಬೇಕಿತ್ತು. ಸೊ ಹಾಗಾಗಿ ಇದೆಲ್ಲ ನಾನು ಅದಕ್ಕೆ ಮುಂಚೆ ಶೂಟ್ ಮಾಡಿದ್ದು. ಸೊ ಇದೆಲ್ಲ ಆಮೇಲೆ ಹಾಕಿದ್ರು ನಡೆಯುತ್ತೆ ಅಂತ ಹೇಳಿ ದಸರಾ ಗೊಂಬೆಗಳ ವಿಡಿಯೋ ಫಸ್ಟ್ ಹಾಕಿದೆ. ದ ಅಮೌಂಟ್ ಆಫ್ ರೆಸ್ಪಾನ್ಸ್ ಆ ವಿಡಿಯೋಗೆ ಬಂದಿರೋದು ಇಸ್ ಇನ್ಸೇನ್. ಸೊ ಅದನ್ನು ನಾನು ಫಸ್ಟ್ ಹಾಕಬೇಕಿತ್ತು, ಹಾಗಾಗಿ ಇದೆಲ್ಲ ಆಮೇಲೆ ಹಾಕೋಣ ಅಂತ ಹೇಳಿ ಡಿಲೇ ಮಾಡ್ಕೊಂಡಿದ್ದೆ. ಸೊ ಇವತ್ತಿಂದ ಒಂದು 3-4 ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ, ಮೋಸ್ಟ್ ಪ್ರಾಬ್ಲಿ ಇದೇ ವೀಕಲ್ಲಿ. ಸೊ ಇದೆಲ್ಲ ನೋಡಿಕೊಂಡು ನಾವು ಚಿತ್ರದುರ್ಗಕ್ಕೆ ಹೋಗಿದ್ದು, ಅಮ್ಮನ ಮನೆಗೆ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಬಂದಿದ್ರು ದಸರಾ ನೋಡಲಿಕ್ಕೆ. ಸೊ ಎಸ್, ಇದು ಒಂದು ಟೂರಿಸ್ಟ್ ಸ್ಪಾಟ್ ಅಂತ ಹೇಳಿದ್ರೆ ಎಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ, ನಮಗೇನೆ ಸೆನ್ಸ್ ಇಲ್ವಾ ಏನು ಕತೆ ಅಂತ. ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ ಇತ್ತು ಅಂದರೆ ಬೇಜಾರಾಗೋಯ್ತು ನೋಡಿದ ತಕ್ಷಣ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಇವತ್ತು 27ನೇ ತಾರೀಕು ಸ್ಯಾಟರ್ಡೇ. ಸೊ ಚಿತ್ರದುರ್ಗಕ್ಕೆ ಆನ್ ದ ವೇ ಹೊರಟಿದ್ದೀವಿ. ನಾನು ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ ಯಾವುದ್ರಲ್ಲೂ ಒಂದ್ಸರಿ ಹೇಳಿದ್ದೆ ದಟ್ ನನ್ನ ಹಸ್ಬೆಂಡ್ ಫ್ರೆಂಡ್ಸು ನನ್ನ ಹಾಗೆ ಡ್ರಾಪ್ ಮಾಡ್ದಂಗೆ ಆಗುತ್ತೆ, ಹಾಗೆ ಚಿತ್ರದುರ್ಗ ಒಂದು ಸ್ವಲ್ಪ ನೋಡ್ದಂಗೆ ಆಗುತ್ತೆ, ಗೊಂಬೆ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಈಗ ಆ್ಯಕ್ಚುಲಿ ಆನ್ ದ ವೇ ಹೋಗ್ತಿದ್ವಿ, ಬಟ್ ನಮ್ಗನ್ಸ್ತು ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ. ಹಸ್ಬೆಂಡ್ ಕೂಡ ನೋಡಿರಲಿಲ್ಲ. ಸೊ ವಾಣಿ ವಿಲಾಸ ಸಾಗರ ಡ್ಯಾಮಿಗೆ ಬಂದಿದ್ದೀವಿ. ಅಂದರೆ ಚಿತ್ರದುರ್ಗದಿಂದ ಚಿಕ್ಕ ಡಿವಿಯೇಷನ್, ಹಿರಿಯೂರಿಂದ ಚಿಕ್ಕ ಡಿವಿಯೇಷನ್ ತೊಗೊಂಡು ಒಳಗಡೆಗೆ ಬರಬೇಕು ಹೊಸದುರ್ಗದ ರೋಡ್ಗೆ. ವೆರಿ ಪ್ರಿಟಿ ಡ್ಯಾಮ್. ಆ್ಯಕ್ಚುಲಿ ಇಲ್ಲಿ ಕಂಪ್ಲೀಟಾಗಿ ಓಡಾಡ್ಬೋದಾಗಿತ್ತು, ಬಟ್ ಯಾರೋ ಬಿದ್ದಿದ್ದಾರೆ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಗೇಟ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇವಾಗ ಹೋಗೋಕ್ಕೆ ಬಿಡೋದೇ ಇಲ್ಲ. ಆ್ಯಂಡ್ ಮೇಲಂತೂ ಸಿಕ್ಕಾಪಟ್ಟೆ ಗಾಳಿ, ನಿಂತ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮೇಲಿದ್ವಿ, ನೋಡಿ ಎಲ್ಲ ಮಾಡಿಕೊಂಡು ವಾಪಸ್ ಇವಾಗ ಹೊರಡ್ತಾ ಇದ್ದೀವಿ. ಈಗ ಇಲ್ಲಿಂದ ಸೀದಾ ಚಿತ್ರದುರ್ಗಕ್ಕೆ ಮನೆಗೆ ಹೋಗಿ ಒಂದು ಸ್ವಲ್ಪ ಊಟ ಗಿಟ ಏನು ಕತೆ ಅಂತ ಹೇಳಿ ನೋಡಬೇಕು. ಸೊ ಲೆಟ್ಸ್ ಗೋ, ಲೆಟ್ಸ್ ಡೂ. ಆ್ಯಂಡ್ ಗೊಂಬೆ ನೋಡೋಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಅರ್ಧಂಬರ್ಧ ಮಾಡಿಬಿಟ್ಟು ಬಂದಿದ್ದೆ ಅಷ್ಟೇ ನಾನು. ಸೊ ಪೂರ್ತಿ ಮಾಡಿದ್ಮೇಲೆ ನಾನು ವಿಡಿಯೋ ಕಾಲಲ್ಲೂ ತುಂಬ ಕ್ಲೀನಾಗಿ ಕಾಣಲ್ಲ, ಹಾಗಾಗಿ ಅದು ನೋಡಿಲ್ಲ. ಬಟ್ ಎಸ್, ಇದು ನಮ್ಮ ವಾಣಿ ವಿಲಾಸ ಸಾಗರ ಡ್ಯಾಮ್, ಮಾರಿಕಣಿವೆ ಅಂತ ಕೂಡ ಕರೀತಾರೆ. ಆ್ಯಂಡ್ ಇನ್ನೊಂದು ಹೆಸರಿದೆ, ಅದು ಹೇಳಬೇಡ. ಬಟ್ ಎಸ್, ವೆರಿ 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 ಪ್ರಿಟಿ. ಸೊ ಈಗ ಚಿತ್ರದುರ್ಗಕ್ಕೆ ವಾಪಸ್ ಹೋಗೋಣ, ಲೆಟ್ಸ್ ಗೋ. ಕೆಳಗಡೆ ಇಳಿದು ಬಂದ ಮೇಲೆ ಅಲ್ಲಿ ಪೈನಾಪಲ್ ಮಾರ್ತಾ ಇದ್ರು, ತುಂಬ ಚೆನ್ನಾಗಿತ್ತು, ಜ್ಯೂಸಿ ಆಗಿತ್ತು. ಸಿರ್ಸಿ ಕಡೆದಂತೆ ಇದು ಪೈನಾಪಲ್. ಸೊ ಅವರು ಎಲ್ಲ ಬಂದವರೆಲ್ಲ ಒಂದೊಂದು ಮನೆಗೂ ತೊಗೊಂಡು ಹೋದ್ರು, ಬೆಂಗಳೂರು ತೊಗೊಂಡು ಹೋಗ್ತೀವಿ ಅಂತ ಹೇಳಿ. ಪೈನಾಪಲ್ ತಿಂದು ಸೀದಾ ಚಿತ್ರದುರ್ಗದ ಕಡೆ ಹೊರಟ್ವಿ, ಬಿಕಾಸ್ ಲೇಟ್ ಆಗೋಗಿತ್ತು ಆಲ್ರೆಡಿ. ಆ್ಯಂಡ್ ಅಲ್ಲಿಗೆ ಹೋದ ತಕ್ಷಣನೇ ರೆಡಿಯಾಗಿ ನಾನು ಫುಲ್, ಯಾಕಂದರೆ 5 ಗಂಟೆಯಿಂದ ಭಜನೆ ಶುರುವಾಗುತ್ತೆ ಮನೇಲಿ. ಪ್ರತಿದಿನ ಒಂದೊಂದು ಭಜನಾ ಮಂಡಳಿ ಬಂದು ಭಜನೆ ಮಾಡಿಬಿಟ್ಟು ಹೋಗ್ತಾರೆ. ಸೊ ಅವ್ರಿಗೆ ಪ್ರಸಾದ ಅದು ಎಲ್ಲ ಮಾಡೋದಿರುತ್ತಲ್ಲ. ಸೊ ಹಾಗಾಗಿ ಅವತ್ತಿನ ದಿನದ ಈ ನವರಾತ್ರಿಲಿ ಕಲರ್ಸ್ ಇರುತ್ತಲ್ಲ, ಸೊ ಅವತ್ತಿನ ದಿನ ಗ್ರೇ ಕಲರ್ ಇತ್ತು. ನಾನು ಹೋಗಿ ರೆಡಿಯಾಗಿ ಸೀರೆ ಉಟ್ಕೊಳ್ಳೋದು ಇಸ್ ವೆರಿ ಕಂಪಲ್ಸರಿ ಅಮ್ಮನ ಮನೆಯಲ್ಲಿ, ಸಾಯಂಕಾಲ ಅಟ್ಲೀಸ್ಟ್. ಸೊ ಎಲ್ಲರೂ ಬರೋರು ಹೋಗೋರು ಇರ್ತಾರೆ ಅಂತ ಹೇಳಿ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಅದಾದಮೇಲೆ ಭಜನೆ ಎಲ್ಲ ಕೇಳ್ಕೊಂಡು ಕೂತ್ಕೊಂಡು ಪ್ರಸಾದ ಎಲ್ಲ ಕೊಟ್ಕೊಂಡು ಎಲ್ಲ ಮಾಡಿದ್ವಿ. ಸೊ ಏನೇನೆಲ್ಲ ಮಾಡಿದ್ವಿ, ಒಂಥರ ಒಂದು 3-4 ದಿನದ್ದು ಇದರಲ್ಲಿ ಕ್ಯೂರೇಟ್ ಆಗಿದೆ. ಸೊ ಡೆಫಿನೆಟ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾನು ನಿಮ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುತ್ತ, ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುತ್ತ, ಪಾಲಿಸಮ್ಮ ಮುದ್ದು ಶಾರದೆ ನಾಯಿಗೆಯಲ್ಲಿ ನಿಲ್ಲಬಾರದೆ. ಲೋಲಾಲೋಚನೆ ತಾಯಿ ನಿರುತ ನಂಬಿದೆ ನಿನ್ನ, ಲೋಲಾಲೋಚನೆ ತಾಯಿ ನಿರುತ ನಂಬಿದೆ ನಿನ್ನ, ಪಾಲಿಸಮ್ಮ ಮುದ್ದು ಶಾರದೆ, ಪಾಲಿಸಮ್ಮ ಮುದ್ದು ಶಾರದೆ, ಪಾಲಿಸಮ್ಮ ಮುದ್ದು ಶಾರದೆ. ಹಲೋ. ಸೊ ಈಗ ರಾತ್ರಿ 8:30 ಆಗ್ತಾ ಇದೆ, 8:28. ನಾನು ಸ್ವಲ್ಪ ಮೇಲೆ ಬಂದೆ, ಬಿಕಾಸ್ ಅಂದರೆ ಇದು ಮೇಲ್ಗಡೆ ಫ್ಲೋರು, ಕೆಳಗಡೆ ಫ್ಲೋರಲ್ಲಿ ಮನೆ ಇದೆ. ಮೇಲ್ಗಡೆ ಫ್ಲೋರಲ್ಲಿ ಅಮ್ಮ ಟೈಲರಿಂಗ್ ಸದ್ಯಕ್ಕೆ ಮಿಷಿನ್ ಎಲ್ಲನೂ ಮೇಲ್ಗಡೆಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆರಾಮಾಗಿ ಇವಾಗ ಜಾಗ ಇದೆ. ನಾನೇನಂದರೆ ನಂದೊಂದು ವ್ಲಾಗ್ ಇವತ್ತು ಹೋಗಬೇಕಿದೆ, ಅದಕ್ಕೆ ಒಂಚೂರು ವಾಯ್ಸ್ ಓವರ್ಗೆ ಒಂದು ಹಾಡು ಹೇಳಬೇಕಿದೆ, ಅಂದರೆ ಚಿಕ್ಕದೊಂದು ಕ್ಲಿಪ್ ಬೇಕಿತ್ತು. ಹಾಗಾಗಿ ಮೇಲ್ಗಡೆಗೆ ಬಂದೆ, ಬಿಕಾಸ್ ಕೆಳಗಡೆ ಗೊಂಬೆ ನೋಡೋಕ್ಕೆ ಅಂತ ತುಂಬ ಜನ ಬರ್ತಾನೇ ಇದ್ದಾರೆ. ಆ್ಯಂಡ್ ಇದೇನಂದರೆ ನಮ್ಮ ಮನೇಲಿ 10 ಗಂಟೆ ತನಕನೂ ಬರ್ತಾರೆ.
ಟೈಮ್ ಎಲ್ಲರಿಗೂ 10 ಗಂಟೆ ತನಕ ಅಂತ ಹೇಳಿರ್ತೀವಿ. ಬಿಕಾಸ್ ಸುಮಾರು ಜನಗಳಿಗೆ ಏನಾಗುತ್ತೆ ಅಂದರೆ ಹೋಗಿ ಬೇರೆ ಕಡೆ ಎಲ್ಲ ಹೋಗಿ ಬರೋದು ಎಲ್ಲ ಲೇಟ್ ಆಗುತ್ತೆ. ಸೊ ಹಾಗಾಗಿ 10 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿದ್ರೆ ಆರಾಮಾಗಿ ಬಂದು ಹೋಗ್ತಾರೆ ಅಂತ ಹೇಳಿ 10 ತನಕ ಯಾರೂ ಬರಲ್ಲ, 9 ಗಂಟೆ 9:15 ತನಕ ಬರ್ತಾರೆ. ಸೊ ಹಾಗಾಗಿ ನಾನು ಇವಾಗ ಮೇಲ್ ಬಂದೆ. ಆ್ಯಂಡ್ ಇವತ್ತೇನೋ ಗ್ರೇ ಕಲರ್ ಅಂತೆ. ನಾನು ಈ ಸೀರೆ ತೊಗೊಂಡು ಬಂದಿದ್ದೆ ಇರಲಿ ಏನಕ್ಕೂ ಅಂತ ಹೇಳಿ, ಸೊ ಅದನ್ನೇ ಹಾಕ್ಕೊಂಡೆ. ಆ್ಯಂಡ್ ಆಕ್ಸಿಡೈಸ್ಡ್ ಇಯರಿಂಗ್ ಹಾಕ್ಕೊಂಡು ನಡೆಸಿದೆ. ಇವತ್ತು ಲಿಟ್ರಲಿ 2 ನಿಮಿಷ ಸಿಕ್ಕಿದೆ ನನಗೆ ರೆಡಿ ಆಗಲಿಕ್ಕೆ. ನನಗೆ ತುಂಬ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು. ಬಿಕಾಸ್ ನೆನ್ನೆ ಎಡಿಟ್ ಮಾಡ್ತಾ ಕೂತಿದ್ದೆ, 3:15 ಮಲಗಿದ್ದು, ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಹೊರಟು ಬಂದಿದ್ದು. ಸೊ ಹಾಗಾಗಿ ತುಂಬಾ ನಿದ್ದೆ ಕಣ್ಣು ಎಳಿತಾ ಇತ್ತು. ಇಲ್ಲೇ ಮಲಗಿದ್ದೆ, ಇದು ಆ್ಯಕ್ಚುಲಿ ಬೆಡ್ ಇದೆ ಇಲ್ಲಿ. ಅಮ್ಮ ಲೇಟಾಗುತ್ತೆ ರೆಡಿ ಆಗಿಬಿಡು ಫಸ್ಟು ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆವಾಗಿಂದ ಇದೇ ಅವತಾರದಲ್ಲಿದ್ದೀನಿ. ಈಗ ಡ್ರೆಸ್ ಚೇಂಜ್ ಮಾಡಬೇಕು. ಆ್ಯಂಡ್ ನಾನು ಕೈಗೆ ಝೂಡಿಯೋದಿಂದ ತೊಗೊಂಡು ಬಂದಿದ್ದೆ ನೇಲ್ಸ್. ಇದೊಂದು ಸ್ವಲ್ಪ ಆರ್ಟಿಫಿಷಿಯಲ್ ಅನಿಸುತ್ತೆ, ತುಂಬ ದೊಡ್ಡದಿದೆ ಇದು, ಏನಾದರೂ ಮಾಡಬೇಕು ಇದಕ್ಕೆ. ಬಟ್ ಈ 4 ಏನಿದೆ ಅಲ್ಲ ಸಖತ್ ಪ್ರಿಟಿಯಾಗಿ ಕಾಣ್ತದೆ. ನನಗೆ ನನ್ನ ಕೈ ಅಂತಲೇ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಸಖತ್ ಸ್ಟರ್ಡಿ ಆಗಿದೆ, ಸುಮ್ಮನೆ ಹಾಗೆಲ್ಲ ಬರ್ತಾ ಇಲ್ಲ. ನಾನು ಬಫ್ ಮಾಡಿಲ್ಲ ನನ್ನ ನೇಲ್ಸ್, ಒರಿಜಿನಲ್ ನೇಲ್ಸ್ ನಂದೇನಿದೆ ಅದನ್ನು ಬಫ್ ಮಾಡಿಲ್ಲ, ಕ್ಯೂಟಿಕಲ್ಸ್ ಹಿಂದೆ ತಳ್ಳಿಲ್ಲ. ಸುಮ್ಮನೆ ನೆನ್ನೆ ರಾತ್ರಿ ಅನಿಸುತ್ತೆ ಮೋಸ್ಟ್ಲಿ ಎಡಿಟ್ ಮಾಡೋಕ್ಕೆ ಮುಂಚೆ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಚ್ಕೊಂಡೆ. ಸಖತ್ ಪ್ರಿಟಿಯಾಗಿ ಕಾಣಿಸ್ತಾ ಇದೆ ಇದು. ಹೋಗ್ಬಿಟ್ಟು ಇನ್ನೊಂದು ಸೆಟ್ ಇದೆ ಇದೇ ಥರ ಲೆಪರ್ಡ್ ಪ್ರಿಂಟ್ ಇರೋದೇನೋ ಇದೆ, ಅದನ್ನು ತೊಗೊಂಡು ಬರ್ತೀನಿ. ಸಕ್ಕದಾಗಿ ಕಾಣಿಸ್ತಾ ಇದೆ. ನನಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಿರಲಿಲ್ಲ. ಇದು ರಿಯೂಸಬಲ್ ಆಗಿರೋದ್ರಿಂದ ಗಮ್ ಸ್ಟ್ರಿಪ್ಸ್ ಇದೆ. ಇದು ಹೋದ್ಮೇಲೆ ಇದನ್ನು ಜೋಪಾನವಾಗಿ ತೆಗೆದಿಟ್ಕೊಂಡ್ಬಿಟ್ರೆ ಮತ್ತೆ ಯೂಸ್ ಮಾಡ್ತಾ ಇರ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ನೇಲ್ಸ್. ಆ್ಯಂಡ್ ಈಗ ನಾನು ರೆಕಾರ್ಡ್ ಮಾಡಿಕೊಂಡು ಅದಾದಮೇಲೆ ಏನೇನು ಕತೆ ಏನಾಗುತ್ತೆ ನೋಡಿಬಿಟ್ಟು ಅದಾದಮೇಲೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್, ಸ್ಟೇ ಟ್ಯೂನ್ಡ್. ಗುಡ್ ಮಾರ್ನಿಂಗ್. ಇವತ್ತು ಇಸ್ ಆ್ಯಕ್ಚುಲಿ ಗುಡ್ ಆಫ್ಟರ್ನೂನ್. ಇವಾಗ ನೆಕ್ಸ್ಟ್ ಡೇ ಆಗಿದೆ. ಆ್ಯಂಡ್ ನೆನ್ನೆ ಅದಾಗಿ ನಾನು ರೆಕಾರ್ಡ್ ಎಲ್ಲ ಮಾಡಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಆಯಿತು. ಸೊ ಅದೆಲ್ಲ ಆದಮೇಲೆ ಮತ್ತೆ ಫ್ರೆಂಡ್ಸ್ ಎಲ್ಲ ಬಂದು ನೋಡೋಕ್ಕೆ ಅಂತ ಬಂದಿದ್ದರು. ಸೊ ಹಾಗಾಗಿ ನಾನು ಬರೋದನ್ನು ಅವ್ರು ಕಾಯ್ತಾಯಿದ್ರು. ಸೊ ನಾನು ಬಂದ ತಕ್ಷಣ ಅವರೆಲ್ಲ ಬಂದರು. ಒಂದು 11 ಗಂಟೆ ತನಕ ಜೊತೆಲಿ ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ವಿ. ಅವರ ಕಡೆ ಹೋದರು, ನಾನು ಟಯರ್ಡ್ ಆಗಿದೆ. ಬಿಕಾಸ್ ಬರೀ 2 hours ಮಲಗಿದ್ದಷ್ಟೇ. ನಾನು ವಿಡಿಯೋ ಎಡಿಟ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟ್ ಒಂದು ಬಿಟ್ ಹಾಡಿನ ಪಾರ್ಟ್ ಇತ್ತು. ಸೊ ಅದೊಂದನ್ನು ಚಿತ್ರದುರ್ಗಕ್ಕೆ ಬಂದು, ಯಾಕಂದರೆ ಮಧ್ಯರಾತ್ರಿ 3 ಗಂಟೆ ಆಗಿತ್ತು. ಸೊ ಆ ಟೈಮಲ್ಲಿ ಜೋರಾಗಿ ಹಾಡು ಹೇಳೋಕ್ಕಾಗಲ್ಲ ಅಂತ ಹೇಳಿ ಅದನ್ನು ದುರ್ಗಕ್ಕೆ ಬಂದು ಕಂಪ್ಲೀಟ್ ಮಾಡಿದೆ. ಮೀನ್ವೈಲ್ ಇವಾಗ ಕರೆಂಟ್ಲಿ ನಾನು ಈ ಸೀರೆ ಉಟ್ಕೊಂಡಿದ್ದೀನಿ. ಅಮ್ಮಂದಿದು ಸೀರೆ ಆ್ಯಕ್ಚುಲಿ ಸಿಲ್ಕ್ ಸಾರಿ. ಇವತ್ತು ಆರೆಂಜ್ ಕಲರ್ ಅಂತೆ. ನಾನು ಯಾವುದೋ ಒಂದು ಸೀರೆ ಉಟ್ಕೊಳ್ತಾ ಇದ್ದೆ ಅಥವಾ ಡ್ರೆಸ್ಸೇ ಹಾಕ್ಕೊಳ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಡ್ರೆಸ್ ಹಾಕ್ಕೊಂಡಿರ್ತೀನಿ, ಸಾಯಂಕಾಲದ ಮೇಲೆ ಮತ್ತೆ ಸೀರೆ ಉಟ್ಕೊಳ್ತೀನಿ. ಆ ಥರ ಕರೆದ್ರಾ? ಓಕೆ, ಅಮ್ಮನ ಅಸಿಸ್ಟೆಂಟು. ಸೊ ಹಾಗೆ ಇರೋದು. ಬಟ್ ಇವತ್ತು ಅದೇನೋ ಚಿತ್ರದುರ್ಗದಲ್ಲಿ ಗೊಂಬೆ ಹಬ್ಬಕ್ಕೆ ಕಾಂಪಿಟೇಷನ್ ಇದೆ ಅಂತೆ ಯಾವುದೋ ಒಂದು ಕಮ್ಯುನಿಟಿಯಿಂದ. ಸೊ ಹಾಗಾಗಿ ಅದಕ್ಕೆ ಅಮ್ಮನ ಕಸ್ಟಮರ್ ಯಾರೋ ಎನ್ರೋಲ್ ಮಾಡಿಸಿದ್ರು. ಸೊ ಅವ್ರು ಬಂದು ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಸೀರೆ ಉಟ್ಕೊಂಡ್ಬಿಡು ನೀನು ಅಂತ ಹೇಳಿದ್ರು. ಸೊ ಸದ್ಯಕ್ಕಿಷ್ಟು ಇವಾಗ ಊಟ ಮಾಡೋಕ್ಕೆ ಹೋಗಬೇಕು. ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು. ಇದೇ ಸೀರೆನೇ ಮತ್ತೆ ಸಂಜೆನೇ ಉಟ್ಕೊಳ್ತೀನಿ. ಸೊ ಹಾಗಾಗಿ ಇದನ್ನು ಹಾಗೆ ಇಟ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಊಟ ಗಿಟ ಎಲ್ಲ ಮಾಡ್ಕೊಂಡು, ತಿಂಡಿ ತಿಂದಿಲ್ಲ ಇವತ್ತು. ಸೊ ಇವಾಗ ಅಮ್ಮ ಕಾಫಿ ಕೊಡ್ತೀನಿ ಅಂತ ಹೇಳಿದ್ರು. ಅಡುಗೆ ಆಗೋ ತನಕ ಅಜ್ಜಿ ಅಡುಗೆ ಮಾಡ್ತಾ ಇದ್ದಾರೆ, ಬದನೆಕಾಯಿ ಪಲ್ಯ, ಅನ್ನ ಸಾರು. ಸೊ ಈ ವ್ಲಾಗ್ನ ಮತ್ತೆ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ದುರ್ಗಾ ದುರ್ಗೆಗೆ ಮಹಾದುಷ್ಟ ಜನ ಸಂಹಾರೆ, ದುರ್ಗಾಂತರ್ಗತ ದುರ್ಗೆ ದುರ್ಲಭೆ ಸುಲಭೆ, ದುರ್ಗಮವಾಗಿದೆ ನಿನ್ನ ಮಹಿಮೆ, ಬೊಮ್ಮ ಭರ್ಗಾದಿಗಳಿಗೆಲ್ಲ ಗುಣಿಸಿದರು. ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ, ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯಿ, ದುರ್ಗತಿ ಹರೆ ನಾನು ಬೇಡುವುದೇನು, ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ಕಾಣೆ ನಮ್ಮ ಮಂಗಳಂಗೆ. ದುರ್ಗೆ ಹೇ ದುರ್ಗೆ ಮಹಾದುರ್ಗೆ ಭೂದುರ್ಗೆ ವಿಷ್ಣು ದುರ್ಗೆ ದುರ್ಜಯ ದುರ್ದಶ ಶಕ್ತಿ, ದುರ್ಗ ಕಾನನ ಗಹನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು, ವರ್ಗಭೂತ ಪ್ರೇತ ಪೈಶಾಚಿ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗೆ. ದುರ್ಗಾ ದುರ್ಗೆ ಎಂದು ಉಚ್ಚಸ್ವರದಿಂದ ನಿರ್ಗಳಿತನಾಗಿ ಒಮ್ಮೆ ಕೂಗಿದರು. ಸ್ವರ್ಗಪವರ್ಗದಲ್ಲಿ ಹರಿಯೊಡನೆ ಇದ್ದರು, ಸುರ್ಗಣ ಜಯ ಜಯವೆಂದು ಹೊಗಳುತ್ತೀರೆ. ಕರ್ಗಳಿಂದಲೇ ಎತ್ತಿ ಸಾಕುವ ಸಾಕ್ಷಿಭೂತೆ ನಿರ್ಗೂಡಿದಂತೆ ಲೋಕ ಲೀಲೆ ನಿನಗೆ. ಸ್ವರ್ಗಂಗಾ ಜನಕ ನಮ್ಮ ವಿಜಯ ವಿಠಲನಂಗರಿ, ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು. ಹನುಮ ಕುಣಿದ ರಾಮನ ಬಂಟ, ಹನುಮ ಕುಣಿದ ರಾಮನ ಬಂಟ, ಹನುಮ ಕುಣಿದ ರಾಮನ ದೂತ, ಹನುಮ ಕುಣಿದ ರಾಮನ ದೂತ, ಹನುಮ ಕುಣಿದ. ಹರಿನಾರಾಯಣ ಬಳಿ ನಿಂತು ಕುಣಿದ, ಹರಿನಾರಾಯಣ ಬಳಿ ನಿಂತು ಕುಣಿದ, ಗುರುನಾರಾಯಣ ಬಳಿ ನಿಂತು ಕುಣಿದ.
ಕುಣಿದು ನಲಿದು ನಲಿದ ರಾಮನ ದೂತ ಹನುಮ ಕುಣಿದ ರಾಮನ ದೂತ ಹನುಮ ಕುಣಿದ ರಾಮನ ಬಂಟ ಹನುಮ ಕುಣಿದ ರಾಮನ ಬಂಟ ಹನುಮ ಕುಣಿದ ರಾಮನ ದೂತ ಹನುಮ ಕುಣಿದ ರಾಮನ ದೂತ ಹನುಮ ಕುಣಿದ ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ ಜಯ ಬೋಲೋ ಹನುಮಾನ ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ ರಾಮ ಲಕ್ಷ್ಮಣ ಜಾನಕಿ ಕುಣಿದೋ ಕುಣಿದೋ ನಲಿದೋ ನಲಿದ ಕುಣಿದೋ ಕುಣಿದೋ ನಲಿದೋ ನಲಿದ ರಾಮನ ದೂತ ಹನುಮ ಕುಣಿದ ರಾಮನ ದೂತ ಹನುಮ ಕುಣಿದ ರಾಮನ ಬಂಟೆ ಪಾವನ ಚತುರ ನವವಿಧ ಪತ್ನಿ ಪಾವನ ಚತುರ ರೋಮ ರೋಮದಲ್ಲಿ ರಾಮ ಎನ್ನುತ್ತ ರೋಮದಲ್ಲಿ ರಾಮ ಎನ್ನುತ್ತ ಶ್ರೀರಾಮ ಜಯ ರಾಮ ಜಯ ರಾಮ ಎನ್ನುತ್ತ ಶ್ರೀರಾಮ ಜಯ ರಾಮ ಜಯ ರಾಮ ಎನ್ನುತ್ತ ಶ್ರೀರಾಮ ಜಯ ರಾಮ ಜಾನಕಿ ರಾಮ ಎನ್ನುತ್ತ ಶ್ರೀರಾಮ ಜಯ ರಾಮ ಜಾನಕಿ ರಾಮ ಎನ್ನುತ್ತ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ಸೀತಾರಾಮ ಜಾನಕಿ ಜೈ ಬೋಲೋ ಹನುಮಾನ ಕಿ ಸೀತಾರಾಮ ಜಾನಕಿ ಜೈ ಬೋಲೋ ಹನುಮಾನ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ಸೀತಾರಾಮ ಜಾನಕಿ ಜೈ ಬೋಲೋ ಹನುಮಾನ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ಸೀತಾರಾಮ ಜಾನಕಿ ಜೈ ಬೋಲೋ ಹನುಮಾನ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ಕುಣಿತ ನಲಿ ನಲಿದ ಕುಣಿ ಕುಣಿತ ನಲಿ ನಲಿದ ಕುಣಿದೋ ಕುಣಿದೋ ನಲಿದೋ ನಲಿದ ಕುಣಿದೋ ಕುಣಿದೋ ನಲಿದೋ ನಲಿದ ಕುಣಿದೋ ಕುಣಿದೋ ನಲಿದೋ ನಲಿದ. ಗುಡ್ ಮಾರ್ನಿಂಗ್. ಇವತ್ತು ಇಸ್ ದ ನೆಕ್ಸ್ಟ್ ಡೇ, 29 ಇವತ್ತು. ಆ್ಯಂಡ್ ನಾನು ಬೆಳಗ್ಗೆನೆ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕೆ ಹೋಗಿದ್ವಿ ಏನು ಅಂತ ಹೇಳ್ತೀನಿ. ಬಟ್ ಈ ಸೀರೆ ಏನಿದೆ ಇದು ಮೈಸೂರು ಸಿಲ್ಕ್ ಸಾರಿ, ಬಾರ್ಡರಲ್ಲಿ ಚೆಕರ್ಡ್ ಪ್ಯಾಟರ್ನ್ ಬಂದಿದೆ. ವೆಯ್ಟ್, ಈ ಥರ ಇರೋದು ಬಾರ್ಡ್ರು, ಬೆಂಟೆಕ್ಸ್ ಥರ ಬಂದಿದೆ, ಮಧ್ಯದಲ್ಲಿ ಈ ಥರ ಚೆಕ್ಸ್ ಪ್ಯಾಟರ್ನ್ ಇದೆ. ಸೆರಗು ಮಾಮೂಲಿ ಮೈಸೂರು ಸಿಲ್ಕಿಗೆ ಬರುತ್ತಲ್ಲ ಅದೇ ಥರ ಕಡ್ಡಿ ಸೆರಗು. ಇದು ಅದೇನೋ GSM ಲೆಕ್ಕಕ್ಕೆ ಬರುತ್ತಲ್ಲ, ಸ್ವಲ್ಪ ಕಡಿಮೆ GSM ಇರೋದು ಅಂತ ಏನೋ ಹೇಳ್ತಾ ಇದ್ರು ಅಮ್ಮ. ಬಟ್ ಕುತ್ಕೊಂಡಿರೋದಂತೂ ಒಂಥರ ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳ್ಬಹುದು. ಉಟ್ಕೊಂಡ ತಕ್ಷಣ ಮೈಸೂರು ಸಿಲ್ಕ್ ಸೀರೆ ಮಾತ್ರ ಪಟ್ಟಂತ ಉಟ್ಕೊಂಡು ಬಿಡ್ಬೋದು, ಜಾಸ್ತಿ ಟೈಮೇ ತಗೊಳ್ಳಲ್ಲ. ಆ್ಯಂಡ್ ಉಟ್ಟಿದ್ದುಟ್ಟಂಗಿರುತ್ತೆ ಸೀರೆ. ಯೂಶ್ವಲಿ ಈ ಸಿಲ್ಕ್ ಸ್ಯಾರೀಸು ಅಷ್ಟೇ ಐರನ್ ಎಲ್ಲ ಮಾಡಿದ್ರೆ ಇರುತ್ತೆ, ಅದೂ ಇರಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಸೀರೆಗಳು ಹರಡ್ಕೊಳ್ತಾ ಇರುತ್ತೆ ಹಗಲೆಲ್ಲ, ಆದರೆ ಇದಂತೂ ಸಖತ್ತಾಗಿ ಕೂತಿದೆ. ಇದು ಕಾಂಬಿನೇಷನ್ ಅಷ್ಟೇ, ಗ್ರೀನ್ಗೆ, ಇದು ಬಾಟಲ್ ಗ್ರೀನ್ ಅಲ್ಲ, ಇದು ಒಂಥರ ಲೀಫ್ ಗ್ರೀನ್ಗೆ ರೆಡ್, ಇದು ಬ್ಲಡ್ ರೆಡ್ ಅಂತಾರಲ್ಲ, ಸೊ ಆ ರೆಡ್ ಕಲರ್ ಬಾರ್ಡರ್ ಇದೆ. ಗೊತ್ತಿಲ್ಲ ಫೋನಲ್ಲಿ ಹೇಗೆ ಕಾಣಿಸ್ತಿದೆ ವಿಡಿಯೋದಲ್ಲಿ ಅಂತ ಹೇಳಿ. ಆ್ಯಂಡ್ ಅದಕ್ಕೆ ನಾನು ಇದೊಂದು ಪುಟ್ಟ ಇನ್ವಿಸಿಬಲ್ ಚೈನ್ನ ಪೇರ್ ಮಾಡಿದ್ದೀನಿ ಆ್ಯಂಡ್ ಇಯರ್ ರಿಂಗ್ ಇದನ್ನು ಹಾಕೊಂಡಿದ್ದೀನಿ. ನಾವು ಯಾಕೆ ಅಂತ ಹೇಳಿದ್ರೆ ನೆನ್ನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೆನ್ನೆ ಹೇಳ್ತಾ ಇದ್ದೆ ಇದೇ ವ್ಲಾಗಲ್ಲಿ ದಟ್ ಯಾವುದೋ ಒಂದು ಕಾಂಪಿಟೇಷನ್ ಇದೆ, ಎನ್ರೋಲ್ ಮಾಡಿದ್ದೀವಿ ಅಂತ ಹೇಳಿ. ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ ನಮಗೆ. ಸೊ ಸಾಯಂಕಾಲ ಅವರು ಬಂದು ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗ್ತೀವಿ ಅಂತ ಹೇಳಿದರೆ ಮನೆಗೆ ಬಂದು. ಬಟ್ ಬೆಳಗ್ಗೆ ಅಲ್ಲಿಗೆ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ. ಸೊ ಅದು ವಿಷಯ. ಇನ್ನು ಅವತ್ತಿನ ದಿನ ಸಾಯಂಕಾಲ ಚರ್ಪಿಗೆ ಅಂದರೆ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಆಂಬೊಡೆ ಹಾಗೆ ಗೊಜ್ಜಾವಲಕ್ಕಿ ಮಾಡಿದ್ವಿ. ಸೊ ಆಂಬೊಡೆ ಗೊಜ್ಜಾವಲಕ್ಕಿ ಎರಡು ಸಕ್ಕದಾಗಿತ್ತು. ಗೊಜ್ಜಾವಲಕ್ಕಿ ಅಜ್ಜಿ ಮಾಡಿದ್ದು. ಅಜ್ಜಿ ಗೊಜ್ಜಾವಲಕ್ಕಿ ಸಿಕ್ಕಾಪಟ್ಟೆ ಫೇಮಸ್ಸು, ಚೆನ್ನಾಗಿರುತ್ತೆ. Again.
ಇದು ನೆಕ್ಸ್ಟ್ ಡೇ ಮತ್ತೆ. ಸೊ ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ತುಂಬ ದಿನಗಳು ಕಂಬೈನ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಪ್ರತಿದಿನದ್ದು ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಒಂದು 2 ದಿನದ್ದು ಒಂದ್ಸಲಿ ಕಂಬೈನ್ ಮಾಡಿ ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡೆ. ಬಟ್ ಎಡಿಟ್ ಮಾಡಿದ್ರೂ ಅದು ಎಕ್ಸ್ಪೋರ್ಟ್ ಆಗೋದ್ರಲ್ಲಿ ದೇವ್ರು ಕಾಣಿಸ್ಬಿಡ್ತಿತ್ತು ನನಗೆ ಆ್ಯಕ್ಚುಲಿ ಲಿಟ್ರಲಿ. ಯಾಕಂದರೆ ಅಲ್ಲಿ ವೈಫೈ ಇಲ್ಲ ಅಮ್ಮನ ಮನೇಲಿ, ಹಾಗಾಗಿ ನನ್ನ ಮೊಬೈಲ್ ಡೇಟಾದಲ್ಲಿ ಅದೇನೋ ಸರಿಯಾಗಿ ಅಪ್ಲೋಡ್ ಆಗ್ತಿರ್ಲಿಲ್ಲ. 1 ಗಂಟೆ ತೊಗೊಳ್ತಾ ಇತ್ತು ಅಪ್ಲೋಡ್ ಆಗೋಕ್ಕೆ. ಆಲ್ಸೋ ಕೆಲಸಗಳ ಮಧ್ಯ ಅಷ್ಟೊತ್ತು ಕೂತ್ಕೊಂಡು ನಾನು ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡೋಷ್ಟು ಟೈಮ್ ಇರಲಿಲ್ಲ ಕೂಡ ಆ ಟೈಮಲ್ಲಿ. ಸೊ ಪ್ರತಿದಿನಾನು ಈ ಥರ ಬೆಳಗ್ಗೆ ಎದ್ದು ನಾನು ಅಮ್ಮ ಇಬ್ರು, ಯೂಶಲಿ ನಾನು ಅಮ್ಮ ಇಬ್ರು, ಆ್ಯಂಡ್ ಒಂದೊಂದ್ಸಲಿ ನಾನು ಎದ್ದಿಲ್ಲ ಅಂತ ಹೇಳಿದ್ರೆ ಅಮ್ಮ ಒಬ್ಬರೇ ಪೂರ್ತಿ ರಂಗೋಲಿ ಹಾಕ್ತಾರೆ. ಸ್ವಲ್ಪ ದೊಡ್ಡ ದೊಡ್ಡ ರಂಗೋಲಿಗಳು ಪ್ರತಿದಿನ ಹಾಕ್ತೀವಿ. ಸೊ ಈ ವ್ಲಾಗಲ್ಲಿ ಅಥವಾ ಈ ವ್ಲಾಗಲ್ಲಿ ಇದನ್ನು ಶೇರ್ ಮಾಡ್ತಿದ್ದೀನಿ, ಮುಂದಿನ ವ್ಲಾಗಲ್ಲಿ ಇನ್ನೊಂದು ಮೋಸ್ಟ್ ಪ್ರಾಬ್ಲಿ ಶೇರ್ ಮಾಡ್ತೀನಿ. ಸೊ ಆ ಥರ ರಂಗೋಲಿ ಹಾಕಿ ಅದಾದಮೇಲೆ ನಾವು ದಿನಚರಿ ಶುರು ಮಾಡ್ತೀವಿ. ಫಸ್ಟ್ ಆಫ್ ಆಲ್ ರಂಗೋಲಿ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಲರ್ ಕೂಡ ಹಾಕಬೇಕಾಗತ್ತೆ, ಆ್ಯಂಡ್ ಎಲ್ಲ ಆದಮೇಲೆ ಕಲರ್ ಹಾಕೋಕ್ಕಾಗಲ್ಲ, ತುಂಬ ಮಧ್ಯದಲ್ಲಿ ಮತ್ತೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಅದೆಲ್ಲ ಮುಗಿಸ್ಕೊಂಡು ಫ್ರೆಶ್ನಪ್ ಆಗಿ ಪ್ರಸಾದ ಮಾಡೋಕ್ಕೆ ಬಂದ್ವಿ ನಾನು ಅಮ್ಮ ಇಬ್ರು. ಸ್ವಲ್ಪ ಈ ಬೆಳಗ್ಗೆ ಟೈಮಲ್ಲಿ ಬಂದು ಹೋಗ್ತಾರಲ್ಲ ಅವರಿಗೆ ಮಂಡಕ್ಕಿ ಅಥವಾ ಕಾನ್ಫ್ಲಿಕ್ಸ್ ಮಿಕ್ಸ್ಚರು ಈ ಥರದ್ದನ್ನು ಮಾಡಿ ನಾವು ರೆಡಿ ಮಾಡಿ, ಅಂದರೆ ಒಂದು ಪ್ಯಾಕೆಟ್ಸ್ ಮಾಡಿಬಿಟ್ಟು ಇಟ್ಬಿಟ್ಟಿರ್ತೀವಿ. ಸೊ ಯಾರೇ ಬಂದ್ರೂ ಎಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲಿ, ನಾನಿರಲಿ, ಅಮ್ಮ ಇರಲಿ, ಕಸಿನ್ಸ್ ಇರಲಿ, ಚಿಕ್ಕಮ್ಮಂದಿರಲಿ, ಯಾರೇ ಇದ್ರೂ ಮಂಡಕ್ಕಿ ಅಥವಾ ಈ ಥರ ಕಾನ್ಫ್ಲಿಕ್ಸ್ ಮಿಕ್ಸ್ಚರ್ ಏನಿರುತ್ತೆ ಅದನ್ನು ಕೊಟ್ಕೊಳ್ತಾ ಹೋಗ್ತೀವಿ. ಅಂದರೆ ಬೆಳಗ್ಗೆ ಬಂದವ್ರಿಗೆ ಸಂಜೆ ಮೇಲೆ ಚರ್ಪೆ ರೆಡಿ ಮಾಡಿರ್ತೀವಿ, ಸೊ ಅದನ್ನು ಕೊಟ್ಕೊಳ್ತಾ ಹೋಗ್ತೀವಿ ಈ ಥರನೇ. ಆ್ಯಂಡ್ ಇವತ್ತು ಪಿಂಕ್ ಡೇ ಇತ್ತು, ಸೊ ಹಾಗಾಗಿ ನಂದೊಂದು ಚಿಕನ್ ಕರಿ ಕುರ್ತಾ ಇತ್ತು, ಅದನ್ನು ಹಾಕೊಳ್ಳೋಣ ಅಂತ ಹೇಳಿ ನಂದೆಲ್ಲ ಲಗೇಜು ಮೇಲೆ ಶಿಫ್ಟ್ ಮಾಡಿಬಿಟ್ಟಿದ್ದೆ, ಬಿಕಾಸ್ ಕೆಳಗಡೆ ಜಾಗನೇ ಇರಲಿಲ್ಲ ಬೇಸಿಕಲಿ. ಸೊ ಹಾಗಾಗಿ ಮೇಲೆ ಶಿಫ್ಟ್ ಮಾಡಿದ್ರಿಂದ ಅದನ್ನು ತೊಗೊಂಡು ಬಂದು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಇದು ಅಮ್ಮನ ಫ್ರೆಂಡ್ ಒಬ್ರು ಬಾಳೆಗೊನೆ ತೊಗೊಂಬಂದು ಕೊಟ್ಟಿದ್ರು ಎಲ್ಲರಿಗೂ ಪ್ರಸಾದ ಕೊಡೋದ್ರ ಜೊತೆಗೆ ನಂದು ಒಂದು ಇರಲಿ ಅಂತ ಹೇಳಿ. ಸೊ ಅದನ್ನು ಕಟ್ ಮಾಡಿ ರೆಡಿ ಮಾಡಿರ್ತಿದ್ದೆ. ಬೆಳಗ್ಗೆ ಟೈಮಲ್ಲಿ ಬಂದವ್ರಿಗೆ ಇದನ್ನು ಕೊಟ್ಟರೆ ಆಗುತ್ತೆ, ಇದ್ರ ಜೊತೆಗೆ ಏನದು ಕಾನ್ಫ್ಲಿಕ್ಸ್ ಮಿಕ್ಸ್ಚರ್ ಜೊತೆಗೆ ಅಂತ ಹೇಳಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಟೆ. ಅದಾದಮೇಲೆ ಅಮ್ಮ ತಿಂಡಿ ಕೊಟ್ಟರು, ಬಿಸಿ ಬಿಸಿ ಅವಲಕ್ಕಿ ಒಗ್ಗರಣೆ. ಸೊ ತಿಂಡಿ ತಿಂದು ರೆಡಿ ಆಗಲಿಕ್ಕೆ ಅಂತ ಹೋದೆ. ಹೆಂಗೋ ಇದು ಬಾಳೆಗೊನೆ ಬಂದಿತ್ತಲ್ಲ ಕಂಪ್ಲೀಟಾಗಿ. ಸೊ ಒಂದು 2 ಚಿಪ್ಪು ಹಿಂದ್ಗಡೆ ತಾತನಿಗೆ ಕೊಟ್ಬಿಟ್ಟು ನೈವೇದ್ಯ ಮಾಡಲಿಕ್ಕೆ ಅಂತ ಹೇಳಿದ್ರು ಅಮ್ಮ. ಸೊ ಹಾಗಾಗಿ ಅದನ್ನು ಪೂರ್ತಿ ಮೇಲಿಂದ ಕಟ್ ಮಾಡಿಕೊಂಡು ಇಲ್ಲಿ ನಮ್ಮ ಮನೆ ಹತ್ರ ಒಂದ್ಸಲಿ ಬಾಳೆಹಣ್ಣು ತೊಗೊಂಡಿದ್ದೆ, ಅಲ್ಲಿ ಹೆಂಗೆ ಕಟ್ ಮಾಡ್ತಾರೆ ಅಂತ ನೋಡ್ಕೊಂಡಿದ್ದೆ ಕ್ಲೀನಾಗಿ. ಸೊ ಹಾಗೆ ಕಟ್ ಮಾಡಿಕೊಂಡು ಹಿಂದ್ಗಡೆ ಹೋಗಿ ಅಜ್ಜಿ ತಾತನ ಕೊಟ್ಟು ಆಮೇಲೆ ಮತ್ತೆ ವಾಪಸ್ ಮನೆಗೆ ಬಂದೆ. ಇದಾದಮೇಲೆ ಒಂದು ಸ್ಪೆಷಲ್ ಕ್ಲಿಪ್ಪಿಂಗ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ಮತ್ತೆ ಮಾತಾಡ್ತೀನಿ. ಕೋಲು ಕೋಲನ ಕೋಲು ಕೋಲು ಕೋಲನ ಕೋಲು ಕೋಲು ಕೋಲನ ಕೋಲು ಕೋಲೆ ಎಂತ ಕೋಲು ಕೋಲನ ಕೋಲು ಕೋಲೆ ರನ್ನಾದ ಕೋಲು ಕೋಲನ ಕೋಲು ಕೋಲೆ ಹೇ ಕೋಲು ಕೋಲನ ಕೋಲು ಕೋಲು ಕೋಲನ ಕೋಲು ಕೋಲು ಕೋಲನ ಕೋಲು ಕೋಲೆ ಎಂತ ಕೋಲು ಕೋಲನ ಕೋಲು ಕೋಲೆ ರನ್ನಾದ ಕೋಲು ಕೋಲನ ಕೋಲು ಕೋಲೆ ಹಲಸೂರು ರಾಯಸೂರು ಗೋಣಿ ಮುದುಕಾನೂರು ದಾಸರು ಕಡದ ಕಲ್ಲಳ್ಳಿ ದಾಸರು ಕಡದ ಕಲ್ಲಳ್ಳಿ ಚಿಕ್ಕೇನಳ್ಳಿ ಈಶನು ಬಿಡಿ ಹೇಳುತ್ತಾರೆ. ಈಶನನು ಬಿಡುವುದಕ್ಕೆ ದೇಶಿಕನ ಮಗಳಲ್ಲ ಮೀಸೆ ಹಿಡಿದಾಡು ಉಚ್ಚಂಗಿ ಮೀಸೆ ಹಿಡಿದಾಡು ತಾಯಿ ಉಚ್ಚಂಗಮ್ಮ ಕಾಸಿಯಾಪುರ ವೆಂಕಟೇಶ. ನಾವಾಗಲೇ ಮಿಕ್ಸ್ಚರ್ ಕರೆದಿಟ್ಟಿದ್ವಲ್ಲ, ಸೊ ಈ ಕ್ಲಿಪ್ ಬಗ್ಗೆ ಮಾತಾಡ್ತೀನಿ. ಬಟ್ ಮಿಕ್ಸ್ಚರ್ ಕರೆದಿಟ್ಟಿದ್ದಕ್ಕೆ ಕರಿಬೇವನ್ನು ಆ್ಯಡ್ ಮಾಡಬೇಕಿತ್ತು. ಸೊ ಅದಾದಮೇಲೆ ಕರಿಬೇವನ್ನು ಕೂಡ ಕರೆದು ಅದ್ರ ಜೊತೆಗೆ ಆ್ಯಡ್ ಮಾಡಿ ಕಾನ್ಫ್ಲಿಕ್ಸ್ ಜೊತೆಗೆ ಆಮೇಲೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಇದಕ್ಕೆ ಮುಂಚೆ ನೀವೇನು ಕ್ಲಿಪ್ ನೋಡಿದ್ರಲ್ಲ ಕೋಲು ಕೋಲಣ್ಣದಿತ್ತಲ್ಲ, ಅದನ್ನು ಹಾಡಿದವರು ಅವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಮನೆಗೆ ಮೊಸರು ಮಾರೋರು ಆಯಿತಾ. ಅವರು ಕೋಲಾಟ ತುಂಬ ಚೆನ್ನಾಗಿ ಆಡ್ತಾರೆ. ಅದು ಕೋಲ್ ಆ್ಯಕ್ಚುಲಿ ಎಲ್ಲಿ ಮುರಿದೋಗುತ್ತೋ ಅನ್ನೋ ಭಯದಿಂದ ಅವ್ರು ಅವತ್ತು ಕೋಲಾಟ ಆಡ್ತಾಯಿದ್ರು. ಬಟ್ ಕೋಲಾಟ ಅವ್ರದ್ದು ನೋಡೋಕೆ 2 ಕಣ್ಣು ಸಾಲದು. ಅವರು ಮೊಸರು ಮಾರ್ಕೊಂಡು ಬರ್ತಾರೆ. ಅವ್ರ ಹೆಸರು ಪಾಂಡಪ್ಪ ಅಂತ ನಾವು ಕರಿತೀವಿ. ಅವ್ರ ಫುಲ್ ಹೆಸರು ಏನು ಅಂತ ನಮಗೂ ಗೊತ್ತಿಲ್ಲ. ಬಟ್ ಅದಾದಮೇಲೆ ನಾನು ಅವ್ರದ್ದು ಏನಂತ ಹೇಳಿದ್ರೆ ವಿಷಯ, ಅವ್ರದ್ದು ಒಂದು 3-4 ಹಾಡುಗಳಿದೆ, ಅದ್ರ ಜೊತೆಗೆ 1-2 ವಚನಗಳಿದೆ. ಅದೇ ಈ ಕೋಲಾಟದ ಒಂದಿದೆ ಕ್ಲಿಪ್ಪಿಂಗು. ಅದಷ್ಟನ್ನು ಕಂಬೈನ್ ಮಾಡಿ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಹಾಕ್ತೀನಿ. ಕಂಪ್ಲೀಟ್ ನೋಡಬೇಕು ಅನ್ನೋಂಥವ್ರು ನೀವು ಆ ವಿಡಿಯೋನ ಈ ಪರ್ಟಿಕ್ಯುಲರ್ ವ್ಲಾಗ್ ಆದ ತಕ್ಷಣವೇ ನಾನು ಅದನ್ನು ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಅದನ್ನು ಕೂಡ ನೀವು ಹೋಗಿ ನೋಡಬಹುದು. ಗೊಂಬೆ ಮನೆ ಅಂತ ಹೇಳಿದ ತಕ್ಷಣ ಬರೀ ಗೊಂಬೆಗಳು ಮಾತ್ರ ಅಲ್ಲ, ಚೆರುಪು ಕೂಡ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ 1-2 hours ನಮ್ದು ಇದಕ್ಕೆ ಹೋಗ್ಬಿಡುತ್ತೆ. ಪ್ರಿಪೇರ್ ಮಾಡು, ಮಿಕ್ಸ್ ಮಾಡು, ಪ್ಯಾಕ್ ಮಾಡು, ಇದಕ್ಕೆ ಹೊಟ್ಟೋಗುತ್ತೆ. ಬಟ್ ನೋ ಕಂಪ್ಲೇಂಟ್ಸ್. ಸೊ ಎಸ್, ಈ ವ್ಲಾಗು ಸಿಕ್ಕಾಪಟ್ಟೆ ದೊಡ್ಡದಾಯಿತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ತನಕ ತಲುಪುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ ಅಂತ ಹೇಳ್ತಾ ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.